ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಜನವರಿ 31, 2026ರಂದು ಹುಣಸೂರು ಶಾಸಕ ಜಿಟಿ ಹರೀಶ್ ಗೌಡರವರ 39ನೇ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಮತ್ತು ಜೆಡಿಎಸ್ ಕಾರ್ಯಕರ್ತರುಗಳನ್ನು ಆಯೋಜಿಸುವ ಮೂಲಕ ಮೈಸೂರು ಬೋಗಾದಿಯಲ್ಲಿ ಆಚರಿಸಿದರು. ನನಗೆ ಪ್ರತಿ ವರ್ಷ ಹುಟ್ಟುಹಬ್ಬದ ಅಂಗವಾಗಿ ಈ ರೀತಿಯಾದಂಥ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು ನಮ್ಮ ಅಭಿಮಾನಿಗಳು, ಹಿತೈಷಿಗಳು, ಸ್ನೇಹಿತರು, ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಸೇರಿ ಭಾಳ ವಿಶಿಷ್ಟವಾಗಿ ಕಾರ್ಯಕ್ರಮವನ್ನು ರೂಪಿಸಿ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಸಮಾಜಕ್ಕೆ ಏನಾದರೂ ಉಪಯೋಗ ಆಗಬೇಕು, ಅದರಿಂದ ಯಾವುದಾದ್ರೂ ಒಂದು ಉದ್ಯೋಗ ಸೃಷ್ಟಿಯಾಗಬೇಕು, ಯಾರಿಗಾದರೂ ಸಹಾಯ ಆಗಬೇಕು, ಬಡವರಿಗೆ ಸಹಾಯ ಆಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನನ್ನ ಹುಟ್ಟುಹಬ್ಬವನ್ನು ವಿಶಿಷ್ಟವಾಗಿ ಆಚರಣೆ ಮಾಡ್ತಾರೆ. ಬಹುಶಃ ಪ್ರತಿ ವರ್ಷವೂ ಸಹ ಇದನ್ನ ಮಾಡ್ಕೊಂಡು ಬಂದಿದ್ದಾರೆ. ಆದ್ದರಿಂದ ಅವರ ಪ್ರೀತಿ ವಿಶ್ವಾಸ ಯಾವಾಗಲೂ ಸಹ ಇದೆ. ಅವರ ಪ್ರೀತಿ ವಿಶ್ವಾಸವನ್ನು ಯಾವಾಗಲೂ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ನಾನು ಯಾವಾಗಲೂ ಹೇಳ್ತೀನಿ, ಅವ್ರ ಋಣ ನನ್ನ ಮೇಲೆ ಇರುತ್ತೆ. ಋಣವನ್ನು ತೀರಿಸ್ತಕ್ಕಂಥ ಯಾವುದೇ ಕೆಲಸ ಕಾರ್ಯ ಮಾಡಿದ್ರೂ ಸಹ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಸಹ ನಾನು ಎಲ್ಲಿವರೆಗೂ ಇರ್ತೀನಿ ಅಲ್ಲಿವರೆಗೂ ಅವ್ರ ಋಣವನ್ನು ತೀರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ವಿಶೇಷ ಇವತ್ತು ನಮ್ಮ ಮುಖಂಡಗಳು, ಹಿತೈಷಿಗಳು, ಸ್ನೇಹಿತರು, ಹಲವಾರು ನಮ್ಮ ಅಂಗನವಾಡಿ ಮಕ್ಕಳಿಗೆ ಯೂನಿಫಾರ್ಮ್ ಕೊಡ್ತಕ್ಕಂಥದ್ದು, ಅಂಗನವಾಡಿ ಟೀಚರ್ಸ್ ಯೂನಿಫಾರ್ಮ್ ಕೊಡ್ತಕ್ಕಂಥದ್ದು ಇರ್ಬೋದು, ನಮ್ಮ ಟೈಲರಿಂಗ್ ಮಿಷಿನ್ ಕೊಡ್ತಕ್ಕಂಥದ್ದು ಇರ್ಬೋದು, ಜೊತೆಗೆ ನಮ್ಮ ಪೌರ ಕಾರ್ಮಿಕರಿಗೆ ಅವ್ರಿಗೆ ಒಂದು ಫ್ಲಾಸ್ಕು, ಒಂದು ಡಬ್ಬಿಯನ್ನು ಕೊಡ್ತಕ್ಕಂಥದ್ದು ಊಟಕ್ಕೆ, ಜೊತೆಗೆ ಬ್ಲಡ್ ಕ್ಯಾಂಪ್ ಮಾಡಿದ್ದಾರೆ, ಜೊತೆಗೆ ತಳ್ಳುಗಾಡಿಗಳನ್ನ ಕೊಡ್ತಾ ಇದ್ದಾರೆ. ಈ ರೀತಿ ಭಾಳ ವಿಶಿಷ್ಟವಾಗಿ ಇವತ್ತು ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದಾರೆ. ಪ್ರೀತಿಯಿಂದ, ವಿಶ್ವಾಸದಿಂದ, ಅಭಿಮಾನದಿಂದ ಆಚರಣೆ ಮಾಡಿದ್ದಾರೆ. ಇದೇ ಫಸ್ಟ್ ಇಲ್ಲ, ಪ್ರತಿ ವರ್ಷನೂ ಜನ ಪ್ರತಿ ವರ್ಷನೂ ಇದೇ ರೀತಿ ಇರ್ತಾರೆ. 2013ರಿಂದನೂ ಸಹ ಈ ರೀತಿಯಾದಂಥ ಕಾರ್ಯಕ್ರಮ ಪ್ರತಿ ವರ್ಷ ನಡೀತಾ ಇದೆ. ಆದ್ದರಿಂದ ಈ ವರ್ಷವೂ ಸಹ ಈ ವರ್ಷ ಇನ್ನೂ ಸ್ವಲ್ಪ ಜನ ಜಾಸ್ತಿ ಆಗಿದ್ದಾರೆ, ಎಲ್ಲ ಜಾಸ್ತಿ ಆಗಿದೆ. ಅದು ಪ್ರೀತಿ, ವಿಶ್ವಾಸ, ಅಭಿಮಾನ ದಿನ ದಿನ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ನನ್ನ ಸೌಭಾಗ್ಯ ಅಂತ ಕಾಣಿಸುತ್ತೆ. ಸರ್, ನಿಮ್ಮ ಅಭಿಮಾನಿಗಳು, ಕಾರ್ಯಕರ್ತರಿಗೆ ಹೂನಾರ ಅದು ಇದು ಜಾಸ್ತಿ ಖರ್ಚು ಮಾಡ್ತಿರ್ತಾರೆ. ಅದನ್ನ ತಾವು ಬೇರೆ ನಾನು ಹೆಲ್ತ್ ಅಲ್ಲಿ ಪಾಪ ಕಷ್ಟಪಡೋ ಕರೆಕ್ಟ್ ನೀವು ಹೇಳ್ತಾ ಇರೋದು. ನಾನು ಹೇಳಿದವ್ರಿಗೆ ಯಾರು ಕೇಳಕ್ಕೆ ನಡೆಯಿಲ್ಲ. ನಾನು ಹೇಳ್ತೀನಿ, ಹೂನಾರ ತರಬೇಡಿ, ಈ ಶಾಲ್ ತರಬೇಡಿ, ಅದ್ರ ಬದಲು ನಮ್ಮ ಅದಕ್ಕೆ ಅದನ್ನ ಹೇಳಿದಕ್ಕೆ ಅದು ಮಾಡ್ತೀವಿ. ನಾವು ಸಾಮಾಜಿಕ ಕೆಲಸನೂ ಮಾಡ್ತೀವಿ ಅಂದ್ಬಿಟ್ಟು ತಳ್ಳುಗಾಡಿ ಕೊಡ್ತಾವ್ರೆ, ಟೈಲರಿಂಗ್ ಮಿಷಿನ್ ಕೊಟ್ಟಿದ್ದಾರೆ, ಫ್ಲಾಸ್ಕ್ ಕೊಟ್ಟಿದ್ದಾರೆ, ಪೌರ ಕಾರ್ಮಿಕರಿಗೆ ಯೂನಿಫಾರ್ಮ್ ಕೊಟ್ಟಿದ್ದಾರೆ, ಅಂಗನವಾಡಿ ಮಕ್ಕಳಿಗೆ ಯೂನಿಫಾರ್ಮ್ ಕೊಟ್ಟಿದ್ದಾರೆ, ಅಂಗನವಾಡಿ ಟೀಚರ್ಸ್ಗೆ ಯೂನಿಫಾರ್ಮ್ ಕೊಟ್ಟಿದ್ದಾರೆ. ಅವ್ರು ಕೇಳಕ್ಕೆ ರೆಡಿ ಇಲ್ಲ. ಅವರು ನಾನು ಎಷ್ಟು ಹೇಳಿದ್ರು ಪಾಪ ಪ್ರೀತಿ, ವಿಶ್ವಾಸ, ಅಭಿಮಾನ ಇದೆ. ನಾನು ಹೇಳೋಂಥ ಸಂದರ್ಭದಲ್ಲಿ ನೀವೇನು ತಲೆ ಕೆಡಿಸ್ಕೊಬೇಡಿ, ನಾವು ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು ಅಂದ್ಬಿಟ್ಟು ಎರಡನ್ನೂ ಮಾಡಿದ್ದಾರೆ. ಇಲ್ಲಿ ಪಕ್ಷಾತೀತವಾಗಿ ಬಂದಿಲ್ಲ ಸರ್, ಎಲ್ಲರೂ ಬಂದಿದ್ದಾರೆ, ಭಾಳ ಅಭಿಮಾನದಿಂದ ಬಂದಿದ್ದಾರೆ. ನಾವು ಸಹ ಅವ್ರು ಮಾತಾಡಿಸ್ತೇವೆ, ಭಾಳ ಸಂತೋಷ ಆಯಿತು ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಾವು ನಮ್ಮ ಹರೀಶ್ಗೌಡರ ಹುಟ್ಟುಹಬ್ಬದ ಪ್ರಯುಕ್ತ 39ನೇ ಹುಟ್ಟುಹಬ್ಬದ ಪ್ರಯುಕ್ತ ಭಾಳ ಅದ್ದೂರಿಯಿಂದ ಆಚರಿಸಿದ್ದೀವಿ. ನಾವು ಭಾಳ ಖುಷಿ ಆಗುತ್ತೆ. ಇಬ್ಬರು ಹೆಮ್ಮೆಯ ನಾಯಕರು ನಮ್ಮ ಜಿಲ್ಲೆಯಲ್ಲಿ, ಶ್ರೇಷ್ಠ ನಾಯಕರು, ಅದ್ಭುತವಾಗಿ ರಾಜಕಾರಣ ಮಾಡೋರು, ಸಂಘಟನೆ ಮಾಡೋರು, ಯುವಕರಿಗೆ ಕಣ್ಮಣಿಯಾಗಿ ನಿಂತಿರೋರು, ಬಡವರ ಬಂಧುವಾಗಿ ಕೆಲಸ ಕಾರ್ಯಗಳಲ್ಲಿ ಮುಖಂಡರು, ಸಂಘಟನೆ ಮಾಡೋದ್ರಲ್ಲಿ ಅತಿ ಜವಾಬ್ದಾರಿಯಿಂದ ಪಕ್ಷನ ಮುನ್ನಡೆಸೋದ್ರಲ್ಲಿ ಅಂಥ ಒಳ್ಳೆಯ ನಾಯಕರು. ಆ ನಾಯಕರಿಗೆ ಇವತ್ತು ನಾವು ಮಾಡುವಂಥ ಕಾರ್ಯಕ್ರಮ ಸಿಕ್ಕಿರೋದು ಭಾಳ ನಮಗೆ ಖುಷಿಯಾಗುತ್ತೆ. ಅವರಿಗೆ ಸಾವಿರಾರು ಜನ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಮತ್ತು ಸಾಕಷ್ಟು ಅರ್ಥಪೂರ್ಣವಾಗಿ ನಾವು ಹುಟ್ಟುಹಬ್ಬವನ್ನು ಆಚರಿಸಿದ್ದೀವಿ. ಬ್ಲಡ್ ಡೊನೇಟ್ ಆಗ್ಬೋದು, ಗಾಡಿಗಳು ವಿತರಣೆ ಮಾಡೋದಿರ್ಬೋದು, ಟೈಲರ್ ಮಿಷನ್ ಕೊಡೋದಿರ್ಬೋದು, ಟೀಚರ್ಸ್ಗಳಿಗೆ ಟಿಫಿನ್ ಬಾಕ್ಸು ಮತ್ತು ಗ್ಲಾಸ್ ಕೊಡೋದಾಗಿರ್ಬೋದು, ಭಾಳ ಅದ್ದೂರಿಯಾಗಿ ಆಚರಿಸಿದ್ದೇವೆ. ಇದೆಲ್ಲ ಮಾಡೋದಕ್ಕೆ ನಮಗೆ ಏನು ಸ್ಫೂರ್ತಿ ಅಂದರೆ ನಾವು ಇಂಥ ನಾಯಕರ ಹಿಂದೆ ನಿಂತ್ಕೊಂಡು ಕೆಲಸ ಮಾಡೋದು ಭಾಳ ಅದ್ಭುತವಾದ ಜವಾಬ್ದಾರಿ ಮತ್ತು ಅದ್ಭುತವಾದ ಖುಷಿಪಡಿಸುತ್ತೆ. ಯಾಕೆಂದರೆ ಇನ್ನೂ 45ರಿಂದ 50 ವರ್ಷ ರಾಜಕಾರಣ ಮಾಡುವಂಥ ವ್ಯಕ್ತಿಯವರು, ಅವರಿಗೆ ಆ ದೇವರು ಒಳ್ಳೆಯ ಜವಾಬ್ದಾರಿಯುತ ಅಧಿಕಾರ ಸಿಕ್ಕಿ ರಾಜಕಾರಣದಲ್ಲಿ ರಾಜಕೀಯ ಮಾಡಲಿ, ಅವ್ರಿಗೆ ಆರೋಗ್ಯ, ಆಯಸ್ಸು ಭಗವಂತ ಕೊಡಲಿ. ಮುಂದೆ ಈ ಜಿಲ್ಲೆಗೆ ಒಳ್ಳೆಯ ನಾಯಕರಾಗಿ, ಆಮೇಲೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಹೆಸರು ಮಾಡಲಿ ರಾಜಕಾರಣದಲ್ಲಿ ಅಂತ ನಾನು ಈ ಟೈಮಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಪಕ್ಷಾತೀತವಾಗಿ ಎಲ್ಲ ಪಕ್ಷಾತೀತವಾಗಿ ಬಂದಿದ್ದಾರೆ, ಜಾತ್ಯಾತೀತವಾಗಿ ಬಂದಿದ್ದಾರೆ, ಎಲ್ಲ ಪಕ್ಷದ ಕಾರ್ಯಕರ್ತರು ಬಂದಿದ್ದಾರೆ. ಇವರು JDS ಇದ್ದರೂ ಕೂಡ ಸಹಕಾರ ಕ್ಷೇತ್ರದಲ್ಲಿ ಇರೋದ್ರಿಂದ ಎಲ್ಲ ಸಹಕಾರ ಕ್ಷೇತ್ರಗಳು ಕೂಡ ಬಂದು ಅಭಿನಯಿಸಿದ್ದಾರೆ. ಇವತ್ತು ಭಾಳ ಸಾವಿರಾರು ಜನರು ಬಂದು
ನಮಗೆ ಯಾರು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಇಂಥ ಒಬ್ಬ ಒಳ್ಳೆ ವ್ಯಕ್ತಿ ನೋಡೋಕ್ಕೆ ಭಾಳ ಅದ್ಭುತವಾದ ವ್ಯಕ್ತಿ, ಶ್ರೇಷ್ಠ ನಾಯಕ, ರಾಜಕಾರಣಕ್ಕೆ ಭಾಳ ಅದ್ಭುತವಾಗಿದ್ದಾರೆ. ದೇವರು ಇವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಇವ್ರ ಹಿಂದೆ ನಿಂತ್ಕೊಂಡು ನಾವು ಯಾವುದೇ ಕಷ್ಟದ ಕೆಲಸಗಳು ಕೂಡ ಮಾಡೋಕ್ಕೆ ನಾವು ರೆಡಿ ಇರ್ತೀವಿ. ಇಂಥ ನಾಯಕರು ನಮ್ಗೆ ಬೇಕು, ಮುಂದೆ ಬರಲಿ, ಭಾಳ ಒಳ್ಳೆಯದಾಗಲಿ ಅವ್ರಿಗೆ. ಎಷ್ಟು ಜನಕ್ಕೆ ಹೊರಗೆ ಒಂದು 15-20 ಜನಕ್ಕೆ ಹೊಲಿಗೆ ಯಂತ್ರಗಳು ಕೊಡಿಸಿದ್ದೀವಿ. ಒಂದು 100-120 ಜನ ಫ್ರೀ ಪೋಸ್ಟ್ಗಳಿಗೆ ಟಿಫನ್ ಬಾಕ್ಸ್ ಇದೆಲ್ಲ ಕೊಡಿಸಿದ್ದೀವಿ. ಒಂದು 15-20 ರಸ್ತೆ ಬದಿ ವ್ಯಾಪಾರಿ ಕೊಡಿಸಿದ್ದೀವಿ. ಮತ್ತು ಅಂಗನವಾಡಿ ಮಕ್ಕಳುಗಳು ಮತ್ತು ಆಶಾ ಕಾರ್ಯಕರ್ತರುಗಳು ಎಲ್ಲರೂ ಕೂಡ 350-400 ಜನಕ್ಕೆ ಬಟ್ಟೆ ಕೊಡಿಸಿದ್ದೀವಿ. ಭಾಳ ಅದ್ದೂರಿಯಾಗಿ ಮಾಡಿದ್ದೀವಿ. ಆದರೆ ಏನು ಖುಷಿ ಅಂತಂದರೆ ಎಲ್ಲರೂ ಪ್ರೀತಿ ಪಾತ್ರರಾಗಿ ಬಂದು ಕೆಲಸ ಮಾಡಿದಾರಲ್ಲ, ಅದು ಯಾವ ನಾಯಕರು ಮಾಡೋಕ್ಕಾಗಲ್ಲ. ಇಂಥ ಒಬ್ಬ ನಾಯಕರು ಇಂಥ ಅಭಿಮಾನಿಗಳನ್ನ ಗಳಿಸಿದ್ದಾರೆ ಅಂದರೆ ಭಗವಂತ ಅವ್ರನ್ನ ಚೆನ್ನಾಗಿಟ್ಟಿರಲಿ, ಒಳ್ಳೆ ನಾಯಕರಾಗಿ ಬೆಳೀಲಿ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.